ಶಿವಮೊಗ್ಗ ಜಿಲ್ಲಾ ಘಟಕಕ್ಕೆ ನೂತನ ಪದಾಧಿಕಾರಿಗಳ ನೇಮಕ, ಜನಪರ ಹೋರಾಟಗಳಿಗೆ ವೇದಿಕೆ ಸಜ್ಜು. ಶಿವಮೊಗ್ಗ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆಯ ಶಿವಮೊಗ್ಗ ಜಿಲ್ಲಾ ಘಟಕ ಸಭೆ ರಾಜ್ಯಾಧ್ಯಕ್ಷ ಚೆನ್ನಯ್ಯ ವಸ್ತ್ರದ್ ಅವರ ನಿರ್ದೇಶನದಂತೆ ನಡೆಯಿತು. ಸಭೆಯಲ್ಲಿ ಧರ್ಮಾನಾಯಕ್ ಜಿಯವರನ್ನ ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ, ಎಚ್ಎನ್ ಪ್ರಭು ಅವರನ್ನ ಶಿವಮೊಗ್ಗ ಚಿತ್ರದುರ್ಗ ಉಸ್ತುವಾರಿಯಾಗಿ ಹಾಗೂ ಆನಂದ್ ಅವರನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಪ್ರವಾಸ ಕೈಗೊಂಡು ತಾಲೂಕು ಮಟ್ಟದ ಸಮಿತಿಗಳನ್ನು ರಚಿಸುವಂತೆ ನೂತನ ಪದಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅಲ್ಲದೆ ಜನಪರ ಹೋರಾಟಗಳು, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಹಾಗೂ ಕನ್ನಡ ನಾಡು ನುಡಿ, ನೆಲಜಲ ಮತ್ತು ಭಾಷೆಯ ರಕ್ಷಣೆಗೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ವಿವಿಧ ಹೋರಾಟಗಳನ್ನು ಹಮ್ಮಿಕೊಳ್ಳಲು ಅವರಲ್ಲಿ ನಿರ್ಧರಿಸಲಾಗಿದೆ. ಸಭೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಟಿಎಚ್ಎಂ ರಾಜ್ಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಎಂ, ರಾಜ್ಯ ಕಾರ್ಯದರ್ಶಿ ಮನೋಜ್ ಕುಮಾರ್, ರಾಜ್ಯ ಸಂಚಾಲಕರಾದ ಮೀನಾ ಮುತ್ತು, ರಾಘವೇಂದ್ರ ಹಾಗೂ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯ ಸಮಿತಿಯಿಂದ ನಮ್ಮ ಅಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರ ಸ್ವಾಮಿ ಅನುಪಸ್ಥಿತಿಯಲ್ಲಿ ಅವರು ಇವತ್ತು ಬರಬೇಕಾಗಿತ್ತು. ಕಾರಣಾಂತರದಿಂದ ನಮ್ಮ ಅಧ್ಯಕ್ಷರು ಒಂದು ಬೆಂಗಳೂರಲ್ಲಿ ಕೆಲಸ ಇರೋದ್ರಿಂದ ಲೇಟ್ ಆಗ್ತೈತಿ, ಬರ್ತೀನಿ ಎಷ್ಟೊತ್ತನ ಆಗಲಿ, ನಾನು ಬಂದು ಎಲ್ಲರನ್ನೂ ಮೀಟ್ ಆಗ್ತೀನಿ, ಒಂದು ಸ್ವಲ್ಪ ಸಮಯ ಆಗುತ್ತೆ ಅಂತಂದೇಳಿ ನಮಗೆ ಕೇಳ್ಕೊಂಡ್ರು. ಹಂಗಾಗಿ ರಾಜ್ಯ ಘಟಕದಿಂದ, ರಾಜ್ಯ ಕಮಿಟಿಯಿಂದ ನಮ್ಮ ಶಿವಮೊಗ್ಗ ಜಿಲ್ಲಾ ಕಮಿಟಿಯನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಲಿಕ್ಕೆ ನಮ್ಮ ರಾಜ್ಯ ಕಮಿಟಿಯವರಾದಂಥ ಕಾರ್ಯಾಧ್ಯಕ್ಷರಾದಂಥ ಟಿಎಚ್ಎಂ ರಾಜ್ಕುಮಾರ್ ಸಾರು, ಆಗ ರಾಜ್ಯ ಕಾರ್ಯದರ್ಶಿ ಆದಂಥ ನಮ್ಮ ಮನೋಜ್ ಕುಮಾರು, ರಾಜ್ಯ ಸಂಚಾಲಕರಾದಂಥ ನಮ್ಮ ಮೀನಾ ಮೇಡಮ್ ಅವರು, ಈ ಹಿಂದೆ ದಾವಣಗೆರೆ ಶಿವಮೊಗ್ಗ ಉಸ್ತುವಾರಿ ಇದ್ದರು ನಮ್ಮ ರಾಘವೇಂದ್ರ ಅವರು. ರಾಘವೇಂದ್ರ ಅವ್ರನ್ನ ನಾವು ರಾಜ್ಯ ಕಮಿಟಿ ತಗೊಂಡಿವಿ, ಅವ್ರನ್ನ ಸಂಚಾಲಕರನ್ನಾಗಿ. ಅವರು ಜಾಗಕ್ಕೆ ಧರ್ಮನಾಯಕರನ್ನ ನಾವು ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿಯನ್ನಾಗಿ ಘೋಷಿಸಿದ್ವಿ. ಅವರ ಕಾರ್ಯವೈಖರಿ ಇದನ್ನು ಮಾಡಿ ನಮ್ಮ ಪ್ರಭು ಅವರನ್ನ ಈ ಹಿಂದೆ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಿದ್ದರು. ಅವರು ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆಗಬಾರ್ದು, ಬೇರೆ ಬೇರೆ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಸಂಘಟನೆ ಮಾಡಿ ನಮ್ಮ ಸಂಘಟನೆಯನ್ನು ಬಲಪಡಿಸ್ಬೇಕಂತಂದೇಳಿ ಅವರಿಗೆ ನಾವು ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ಬೇಕಂತಂದೇಳಿ ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ. ನೀವೆಲ್ಲರೂ ನಮಗೆ ಸಹಕಾರ ಕೊಡಬೇಕು. ಯಾಕಂದ್ರೆ ಆ ವ್ಯಕ್ತಿನ ನಾವು ಇಲ್ಲೇ ಶಿವಮೊಗ್ಗ ಕಮಿಟಿ ಒಳಗೆ ಇಟ್ಕೊಂತಿದ್ವಿ, ಯಾಕೆ ನೀವು ಮೇಲೆ ಅಲ್ಲಿ ಹೋಯ್ತೀರಿ, ನಮಗೆ ತೊಂದರೆ ಆಗುವುದು ಅಂತ ನೀವು ಕೇಳ್ಬೋದು. ಈಗ ಅವರು ಒಂದು ಜಿಲ್ಲೆಗೆ ಮಾತ್ರ ಇರಬಾರ್ದು ಅಂತ ಹೇಳಿ ನಮ್ಮ ಒಂದು ಉದ್ದೇಶ. ಈಗ ಬೇರೆ ಬೇರೆ ಜಿಲ್ಲೆಗೂ ಅವರ ಕೊಡುಗೆಗಳು ಬೇಕು. ಅವರು ಇನ್ನೂ ಹೆಚ್ಚಿನ ಕಾರ್ಯವೈಖರಿಗಳನ್ನ ನಾವು ಅವ್ರನ್ನ ಗುರುತಿಸಿ ಅವರ ಚಲನವಲನವನ್ನು ನಾವು ಗಮನಕ್ಕೆ ತಗೊಂಡ್ರೆ ಅವ್ರು ಮುಂದೆ ರಾಜ್ಯ ಸಮಿತಿಗೆ ಬರ್ಬೋದು. ಅಂದ್ರೆ ಅವರು ನಿಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಒಂದು ಸ್ವಲ್ಪ ಬೆಳೀತಾ ಇದ್ದಾರೆ, ನಿಮ್ಮ ಎಲ್ಲರ ಸಹಕಾರದಿಂದ ಅವ್ರನ್ನ ಬಿಟ್ಕೊಡ್ಬೇಕಂತಂದೇಳಿ ನಾವು ರಾಜ್ಯ ಸಮಿತಿ ಪರವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಈಗ ಕಾರ್ಯಾಧ್ಯಕ್ಷರೇ, ಶಿವಮೊಗ್ಗ ಮತ್ತು ಚಿತ್ರದುರ್ಗ ಉಸ್ತುವಾರಿಯನ್ನಾಗಿ ನಮ್ಮ ಶಿವಮೊಗ್ಗ ಚಿತ್ರದುರ್ಗ ಜಿಲ್ಲೆಯನ್ನ ಎಚ್ಎನ್ ಪ್ರಭು ಅವ್ರನ್ನ ನೇಮಕ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಹೆಚ್ಚಿನ ಜವಾಬ್ದಾರಿ ಪ್ರಭಾರಿಯಾಗಿ ದಾವಣಗೆರೆ ಜಿಲ್ಲಾ ಸಹ ಅವರು ನೋಡ್ಕೋಬೇಕಂತಂದೇಳಿ ನಮ್ಮ ರಾಜ್ಯ ಸಮಿತಿ ಪರವಾಗಿ ಅವ್ರನ್ನ ಕೇಳ್ತಾ ಇದ್ದೀವಿ. ಅವರ ಆದೇಶದ ಪ್ರತಿಯನ್ನ ನಮ್ಮ ಕಾರ್ಯದರ್ಶಿ